ನೋಡಿ ಮಾವಿನ ಹಣ್ಣಿಂದು ಮಿಲ್ಕ್ ಶೇಕ್ ಹೇಗೆ ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ನಿಮಗೇನಾದರೂ ಹೊಸ ಹೊಸ ರೆಸಿಪಿಗಳು ಬೇಕಂದರೆ ನಮ್ಮ ಹಂಕಾಳಿ ಕೈ ರುಚಿನ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಯಾಕೋ ಲೈಕೇ ಮಾಡ್ತಾ ಇಲ್ಲ, ಯಾಕೆ ಅಂತೇಳಿ ಗೊತ್ತಿಲ್ಲ. ನೋಡಿ ಈಗ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೋಡಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಈಸಿಯಾಗಿ ಸಿಗ್ತಾವೆ ಫ್ರೆಂಡ್ಸ. ಮತ್ತು ಬೇಸಿಗೆ ಇರೋದ್ರಿಂದ ನಮಗೆ ಏನಾದರೂ ಕೋಲ್ಡಾಗಿ ಕುಡಿಬೇಕು ಅನಿಸುತ್ತೆ ಅಲ್ಲ, ಅದಕ್ಕಾಗಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥ ಹೇಳ್ತೀನಿ. ನಾನು ಇಲ್ಲಿ 5 ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಹಾಲು ತೊಗೊಂಡಿದ್ದೇನೆ, ಮತ್ತು ಸಕ್ಕರೆ, ಇಲ್ಲಿ ಏಲಕ್ಕಿ ಪೌಡರ್, ಇಷ್ಟನ್ನು ನಾನೀಗ ತೊಗೊಂಡಿದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ನಾನು ಕಟ್ ಮಾಡಿಟ್ಟಿರೋಂಥ ಎಲ್ಲ ಮಾವಿನ ಹಣ್ಣನ್ನು, ಫುಲ್ ಹಣ್ಣಾಗಿದೆ, ಸಖತ್ತಾಗಿದೆ ಮಾವಿನ ಹಣ್ಣು. ಅಷ್ಟು ಹಣ್ಣನ್ನು ನಾನು ಇದಕ್ಕೆ ಸೇರಿಸ್ತೇನೆ. ಈಗ ಇದನ್ನೀಗ ಮಿಕ್ಸಿಯಲ್ಲಿ ರುಬ್ತೇನೆ ಫ್ರೆಂಡ್ಸ. ಚೆನ್ನಾಗಿ ರುಬ್ಬಬೇಕು ನೋಡಿ ಫ್ರೆಂಡ್ಸ. ಮಿಕ್ಸಿಯಲ್ಲಿ ನೋಡಿ ಈಗ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ. ಈಗ ನೋಡೋಣ. ನೋಡಿ ರುಬ್ಬಿದ ಮೇಲೆ ಇಷ್ಟು ಗಟ್ಟಿ ಇದೆ. ಇದು ಮಿಲ್ಕ್ ಶೇಕ್ ಕುಡಿಲಿಕ್ಕೆ ಕಷ್ಟ ಆಗುತ್ತೆ, ಗಟ್ಟಿನೇ ಇರುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇಲ್ಲಿ ಹಾಲು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನಿಮಗೆ ತುಂಬ ಗಟ್ಟಿ ಬೇಕಂದರೆ ನೀವು ಹಾಲು ಕಮ್ಮಿ ಹಾಕ್ಕೊಳ್ಳಿ. ತುಂಬ ಮಿದು ಬೇಕಪ್ಪ ನಮಗೆ ಅಂದರೆ ಸ್ವಲ್ಪ ಇದನ್ನು ನೀರು ಥರ ಜಾಸ್ತಿ ಹಾಲು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಮಿಲ್ಕ್ ಶೇಕಿಗೆ ಈಗ ಮಿಲ್ಕ್ ಹಾಕಿದ್ನಲ್ಲ ಫ್ರೆಂಡ್ಸ, ರುಬ್ಬಿದೆ. ಈಗ ಏಲಕ್ಕಿ ಪೌಡರ್ ಕೂಡ ಹಾಕೋತೀನಿ, ಮತ್ತು ಸಕ್ಕರೆ. ನಿಮಗೆ ಮಾವಿನ ಹಣ್ಣು ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಇರೋದ್ರಿಂದ 4 ಟೇಬಲ್ ಸ್ಪೂನು ಸಕ್ಕರೆ ಹಾಕಿದ್ದೇನೆ. ಇದು ತುಂಬ ಗಟ್ಟಿಯಾಗಿದೆ ನನಗೆ. ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಾಲು ಕೂಡ ಹಾಕ್ತೇನೆ. ಹಾಕಿ ಈಗ ಇದನ್ನೆಲ್ಲ ನೈಸಾಗಿ ರುಬ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಬಂದಿದೆ ಫ್ರೆಂಡ್ಸ. ಇಷ್ಟು ಸಾಕು ನಮಗೆ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು. ನೋಡಿ ಇಲ್ಲಿ ಮಾವಿನ ಹಣ್ಣು ನೋಡಿ ರುಬ್ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಾನಿಲ್ಲಿ ಒಂದು ಲೋಟಕ್ಕೆ ಹಾಕಿ ತೋರಿಸ್ತೇನೆ ನಿಮಗೆ. ನೋಡಿ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಸಹ ನೀವು ಕಟ್ ಮಾಡಿ ಹಾಕ್ಕೋಬೋದು. ನಿಮಗೆ ಇಲ್ಲಿ ಮತ್ತು ಇದು ಬೇಕಂದ್ರೂ ಕೂಡ ಹಾಕ್ಕೋಬೋದು. ಏನಪ್ಪ ಅಂದರೆ ಕೋಲ್ಡು ಐಸ್ ಇರುತ್ತೆ ನೋಡಿ, ಬೇಕಾದ್ರೆ ಅದನ್ನು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಇದನ್ನು ಸಹ ಇಟ್ಟು ನೀವು ತಿನ್ಬೋದು, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಗಟ್ಟಿ ಅನಿಸಿದರೆ ನಿಮಗೆ ಹಾಲು ಕೂಡ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ. ನಾನು ಇಲ್ಲಿ ರುಬ್ಬುವಾಗ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ ಏನು ಹಾಕಿಲ್ಲ ರುಬ್ಬುವಾಗ. ನೋಡಿ ಸ್ವಲ್ಪ ಮೇಲ್ಗಡೆಯಿಂದ ಈ ಥರ ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಮಾವಿನ ಹಣ್ಣು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈ ಸೀಸನಲ್ಲಿ ಸಿಗುವಂಥದ್ದು ಇದು ಮಾವಿನ ಹಣ್ಣು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೆಂಡ್ಸ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ ಮಾವಿನ ಹಣ್ಣಿಂದು ಮಿಲ್ಕ್ ಶೇಕ್ ಹೇಗೆ ಬಂದಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ನಿಮಗೇನಾದರೂ ಹೊಸ ಹೊಸ ರೆಸಿಪಿಗಳು ಬೇಕಂದರೆ ನಮ್ಮ ಹಂಕಾಳಿ ಕೈ ರುಚಿನ ಫಾಲೋ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಯಾಕೋ ಲೈಕೇ ಮಾಡ್ತಾ ಇಲ್ಲ, ಯಾಕೆ ಅಂತೇಳಿ ಗೊತ್ತಿಲ್ಲ. ನೋಡಿ ಈಗ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ.